ಹಾಯ್, ಬುಧವಾರದ ವ್ಲಾಗು ಇವಾಗ 3:45ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸನ್ ಏನಪ್ಪ ಅಂದರೆ ಬೆಳಗ್ಗೆ ಇದ್ದಿದ್ದು ಲೇಟು. ಈ ನಡುವೆ ಎಲ್ಲ ಬೇಗ ಇದ್ದು 5 ಗಂಟೆಗೇನೋ ಎದ್ದೆ. ಆದರೆ ವಿಪರೀತ ಬೆನ್ನೋವು ಕಾಲು ನೋವು ಇತ್ತು. ಸೊ ಎದ್ದು ಕೆಲಸ ಮಾಡೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಸೊ ಹಾಗಾಗಿ 5:15ವರೆಗೂ 5:45ವರೆಗೂ ಹಾಗೆ ಸುಮ್ಮನೆ ಮಲ್ಕೊಂಡೇ ಇದ್ದೆ. ಆಮೇಲೆ ಎದ್ದು ಟೀ ಇಟ್ಟು ಪಾತ್ರೆ ಉಜ್ಜಿ ಕಸ ಗುಡಿಸ್ದೆ. ಮನೆ ಒರ್ಸೋಕ್ಕೆ ಟೈಮ್ ಇರಲಿಲ್ಲ. ಹೋಟೆಲ್ ಕೆಲಸಕ್ಕೆ ಮಾಡಬೇಕಾಗಿತ್ತು. ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಸೊ ಹಾಗೆಯೇ ಮಗಳ ಬರ್ತಡೇ ಇತ್ತು ಇವತ್ತು. ಅವಳು ಬೇಗ ಇದ್ದು ಸ್ನಾನ ಮಾಡ್ಕೊಂಡಿದ್ಲು. ಅವಳು ಹೋಟ್ಲ್ ಹತ್ರ ಹೋದ್ವಿ. ಅವಳು ಬಂದಳು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಂದ್ರು. ನನ್ನ ಕೈಯಲ್ಲಿ ಆಗಲಿಲ್ಲ. ಆಮೇಲೆ ಯಜಮಾನ್ರ ಕೈಯಲ್ಲಿ ದೇವಸ್ಥಾನಕ್ಕೆ ಕಳಿಸ್ದೆ. 2 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಳು ಅವಳು. ಒಂದು ಪಟಲಮ್ಮನ ದೇವಸ್ಥಾನ, ಇನ್ನೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಳು. ಅವಳು ಹೋಗಿ ಬಂದಳು. ಆಮೇಲೆ ನಾನು ಹೋಟೆಲ್ ಹತ್ರದಿಂದ ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು, ಆಚೆ ಕೆಲಸ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಏನೂ ಮಾಡೋಕ್ಕಾಗಲಿಲ್ಲ. ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಹೋಗಿಬಿಟ್ಟು ಬಂದು ಇವತ್ತು ವಿಪರೀತ ಕಾಲು ನೋವಿದ್ದರಿಂದ ಸುಮ್ಮನೆ ಮಲಗಿಬಿಟ್ಟೆ. ಹಾಗೆಯೇ ಇವಾಗ ಎದ್ದಿದ್ದೀನಿ. ನಿದ್ದೇನು ಹೋಗಲಿಲ್ಲ, ಜಸ್ಟ್ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಸೊ ಈಗ ಎದ್ದಿದ್ದೀನಿ. ಇವಾಗ ಇನ್ನೇನೇನು ಕೆಲಸ ಇದೆ ಅಂದರೆ ಪಾತ್ರೆ ಉಜ್ಜಬೇಕು, ನೀರು ಹಿಡಿಬೇಕು, ರೂಮ್ ಕ್ಲೀನ್ ಮಾಡಬೇಕು, ಬಟ್ಟೆ ಇವತ್ತು ವಾಶ್ ಮಾಡಲ್ಲ, ವಾಶ್ ಮಾಡಿರೋದಿದೆ ತೊಗೊಂಬರ್ಬೇಕು. ಸೊ ಇಷ್ಟೇ ಇವತ್ತಿನ ಕೆಲಸ. ಸೊ ಸಂಜೆಗೆ ಅಡುಗೆ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಯೂಟ್ಯೂಬ್ ಮಾಡಿರೋ ರೀಸನ್ನ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಮಗಳ ಫೀಸ್ಗೆ ಅಂತ. ಅವಳ ಎಜುಕೇಷನ್ 6th ಮುಗೀತಾ ಇದೆ, ಇನ್ನು 7th ನೆಕ್ಸ್ಟ್ ಇಯರ್ ಇನ್ನು ಫೀಸ್ ಕಟ್ಟಬೇಕು ಅಲ್ವಾ. ಸೊ ಅಷ್ಟರೊಳಗಾಗಿ ನನಗೆ ಯೂಟ್ಯೂಬ್ದು ಏನಾದರೂ ಸ್ವಲ್ಪ ಅಮೌಂಟ್ ಬರಲಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ 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 ನನ್ನ ವೀಡಿಯೋಸ್ನ ನೋಡಿ ನನ್ನೂ ಆದಷ್ಟು ಎತ್ತರಕ್ಕೆ ಬೆಳೆಸ್ರಿ ಅಂತ ಕೇಳ್ಕೊತೀನಿ. ಯಾಕಂದರೆ ಪ್ರತಿದಿನ ನಾನು ಮಾಡೋವಂಥ ಕೆಲಸದ್ರ ಮೇಲೆ ಗಮನ ಇಟ್ಟು ಆಚೆ ಕೆಲಸ ಮನೆ ಕೆಲಸನ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಒಂದು ಇದರಲ್ಲಿ ಮಾಡಿ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಓದಿಸ್ಬೇಕು ಅನ್ನೋ ಒಂದು ರೀಸನ್ಗೆ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಕೆಲಸ ಆ್ಯಸ್ ಯೂಶುವಲ್ ಎಲ್ಲ ಕೆಲಸನೂ ಹಾಗೇ ಇದೆ. ಸೊ ಈಗ ಸ್ಟಾರ್ಟ್ ಮಾಡ್ತಿರೋದು ಕೆಲಸನ ಬನ್ನಿ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಮಾಡೋಣ. ಸೊ ಆಮೇಲೆ ಇನ್ನು ಗ್ಯಾಸ್ ಏನೂ ಒರೆಸಿರಲಿಲ್ಲ. ಸೊ ಅನ್ನ ಎಲ್ಲ ಹಾಗೆ ಇಟ್ಟಿದ್ದೆ, ರಸ ಅನ್ನನೆಲ್ಲ ಇದು ಮಾಡಿಬಿಟ್ಟು ಉಜ್ಜಬೇಕಾಗಿತ್ತು. ಅವೆಲ್ಲ ಉಜ್ಕೊಂಡು ಬಂದು ಪಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಪಪ್ಪು ಸಾಂಬಾರ್ಗೆ ನಾನು ಇಟ್ಬಿಟ್ಟೆ. ಟೊಮೆಟೊ ಬೇಳೆ ಹಾಕಿ ಬೇಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಬೇಯಕ್ಕೆ ಇಟ್ಬಿಟ್ಟೆ ನಾನು. ಆಮೇಲೆ ಸ್ವಲ್ಪ ಅಕ್ಕಿಗೆ ನೀರಿಟ್ಟೆ, ಯಾಕಂದರೆ ಅಡುಗೆ ಬೇಗ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಮತ್ತು ನೀರು ಹಿಡಿಬೇಕಾಗಿತ್ತು, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಅದರೊಳಗೆ ಹಾಕ್ಬಿಟ್ಟು ಟೊಮೆಟೊ ಸ್ವಲ್ಪ ಹಾಕ್ಬಿಟ್ಟು ಕೈಯಲ್ಲೇ ಕಲಿಸಿದೆ. ಸೌಟ್ ಸಿಗಲಿಲ್ಲ, ಇನ್ನು ಒಳಗೆ ಹೋಗಿ ಬರೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ. ಆಲ್ಮೋಸ್ಟ್ ನಾನು ಕೆಲಸ ಸ್ಟಾರ್ಟ್ ಮಾಡೋಷ್ಟ್ರೊಳಗೆ 4 o'clock ಆಗಿದ್ದರಿಂದ 4 o'clock ಮತ್ತೆ ಲೇಟ್ ಆಗಿಬಿಡುತ್ತೆ. 7:15ಗೆಲ್ಲ ಕೇಕ್ ಕಟ್ ಮಾಡಿಸ್ಬಿಡೋಣ ಮಗು ಕೈಯಲ್ಲಿ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಯಾವ ಕೇಕ್ ತಂದಿದ್ವಿ ಗ್ರ್ಯಾಂಡಾಗಿ ಮಾಡಿದ್ರ ಅಂತ ಹೇಳಿದ್ರೆ, ಗ್ರ್ಯಾಂಡಾಗೆ ನಾವು ಬರ್ತ್ಡೇ ಮಾಡಲಿಲ್ಲ. ಅವಳದು ಸಿಂಪಲ್ಲಾಗೇ ಮಾಡಿದ್ದು. ಬಟ್ ಒಂದು ಅರ್ಧ kg ಕೇಕ್ ತಂದು ಅವಳಿಗೋಸ್ಕರ ಇನ್ನು ಬೇಜಾರು ಮಾಡ್ಕೋತಾಳೆ ಮಗು ಅಂತ ಹೇಳಿಬಿಟ್ಟು ಒಂದು ಅರ್ಧ kg ಕೇಕ್ ತಂದು ಮಾಡಿದ್ದು. ಸೊ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇಳಿಸ್ಬೇಕಾಗಿತ್ತು, ಅದನ್ನೆಲ್ಲ ಒಂದೊಂದೇ ಇದು ಮಾಡಿದೆ. ಹಾಗೆ ಪಾತ್ರೆ ಉಜ್ಜೋದಕ್ಕೆಲ್ಲ ರೆಡಿ ಮಾಡಿದೆ. ನೀರು ಹಿಡಿಯೋದಕ್ಕೆಲ್ಲನೂ ಪಾತ್ರೆಗಳೆಲ್ಲ ಎತ್ಕೊಂಡೋಗಿ ಆಚೆ ಇಟ್ಟೆ. ಕೆಲಸ ಏನೋ ಆರಾಮಾಗಿ ಮಾಡ್ಕೊತಾ ಇದೆ. ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರೋದು. ಹಾಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಾನು ಹಾಕಿರೋ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ.
ಇಲ್ಲಿ ನೀರೆಲ್ಲ ತಂದು ಕೊಟ್ಟರು. ಅವಳು ತಲೆ ಬಾಚು ನನಗೆ ಡಿಫ್ರೆಂಟಾಗಿ ಏನಾದರೂ ನನಗೆ ಜಡೆ ಹಾಕು ಅಂತ ಹೇಳಿದ್ಲು. ಅದಕ್ಕೆ ಅವಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಹಾಕೋಣ ಅಂತ ಟ್ರೈ ಮಾಡಿದ್ರೆ, ಬಟ್ ಅದು ನಾನು ಹಾಕ್ದಂಗೆ ಬರಲಿಲ್ಲ. ಅದಕ್ಕೆ ಮತ್ತೆ ನಾರ್ಮಲಾಗಿ ಬಿಚ್ಚಿ ಮತ್ತೆ ಪೋನಿ ಥರ ಎತ್ತಿ ಅದನ್ನು ಜಡೆ ಹಾಕಿದೆ. ಅವಳಿಗೆ ಜಡೆ ಹಾಕಿಬಿಟ್ಟು ನೀರು ಹಿಡಿಯೋಣ ಅಂತ ಬಂದೆ. ಎಲ್ಲನೂ ರೆಡಿ ಮಾಡಿಕೊಟ್ಟೆ. ಇದೆಲ್ಲ ಉಜ್ಜಿ ಯಜಮಾನ್ರು ಪಾತ್ರೆನ ಉಜ್ಜಿದ್ರು. ಉಜ್ಜಿಬಿಟ್ಟು ಅವ್ರು ನೀರು ಹಿಡಿದು ಕೊಡ್ತಾಯಿದ್ರು. ನಾನು ರೂಮೆಲ್ಲ ಒರೆಸ್ಕೊಂಬಿಡೋಣ ಒಟ್ಟಿಗೆ. ಆಮೇಲೆ ಮೊಟ್ಟೆ ಬೇಯಿಸಿಟ್ಟಿದ್ದೆ, ಮೊಟ್ಟೆ ಗ್ರೇವಿ ಏನಾದರೂ ಸ್ವಲ್ಪ ಮಾಡ್ಕೊಂಬಿಡೋಣ, ಈಸಿ ಆಗುತ್ತೆ ಅಂತ ಹೇಳಿ ಬೇಗ ಮಾಡ್ಕೋತಾ ಇದ್ದೀನಿ. ಸೊ ಮೊಟ್ಟೆ ಗ್ರೇವಿಗೆ ಏನೆಲ್ಲಪ್ಪ ಹಾಕಿದೆ ಅಂದರೆ ಫಸ್ಟು ಒಂದು 7-8 ಮೊಟ್ಟೆ ಬೇಯಿಸ್ಕೊಂಡಿದ್ದಾದಮೇಲೆ ಈರುಳ್ಳಿ ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡೆ, ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಸ್ವಲ್ಪ ಈರುಳ್ಳಿ, ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಬೇಯಿಸಿದ ಮೊಟ್ಟೆ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಬಿದ ಮಿಶ್ರಣನ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಉಪ್ಪು ಖಾರ ಜೋರಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿತ್ತು. ಅನ್ನಕ್ಕೆ ಮುದ್ದೆಗೆ ಅದೊಂದೇ ಸಾಕು. ನಾವೇನು ಬೇಳೆ ಸಾರು ಏನು ಮಾಡಬೇಕು ಅಂತ ಏನಿಲ್ಲ. ಸೈಡ್ ಡಿಶ್ ಆಗಿ ಮೊಟ್ಟೆ ಇರುತ್ತೆ, ಗ್ರೇವಿ ಊಟಕ್ಕಾಗುತ್ತೆ. ಸೊ ಟ್ರೈ ಮಾಡಿ ನೋಡ್ಬೋದು. ಕೇಕು ನಾನು ತೋರಿಸಿದ್ದೆ ಒಂದು, ಆದರೆ ಅವ್ನು ಗಟ್ಟಿ ಆಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಬೇರೆ ಕೇಕ್ನ ಹಾಕಿದ್ದ. ಸೊ ಇದೂ ಚೆನ್ನಾಗಿತ್ತು. ಅದು ಎಲ್ಲೇ ಬರ್ತ್ಡೇ ಮಾಡಬೇಕು ಅಂದ್ರೂ ನಮ್ಮ ಚಿಕ್ಕ ಮೇಡಮ್ ಅವ್ರು ಬಂದು ರೆಡಿಯಾಗಿ ಕೂತ್ಕೊಂಡಿರ್ತಾರೆ. ಸೊ ಫಸ್ಟು ಅವಳೇನೆ ಕೇಕ್ ಕಟ್ ಮಾಡೋದು, ಅವಳೇನೆ ಹೋಗೋದು, ಅವಳದೇ ಬರ್ತ್ಡೇ ಇದ್ದಂಗೆ. ಸೊ ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಜೊತೆಗೆ ಸೇರಿಕೊಂಡು ಬರ್ತ್ಡೇ ಮಾಡಿದ್ದು. ನನ್ನ ನಾದಿನಿ ಮಗ, ನಮ್ಮ ಪಾಪು ಮತ್ತು ಇವರಿಬ್ಬರು ನಾದಿನಿ ಮಕ್ಕಳು, ಇವ್ರು ನಮ್ಮ ಅತ್ತೆ ಅವರೆಲ್ಲ. ಅವರಪ್ಪ ಕೊಡೋಕೆ ಹೋದ್ರೆ ಅವರಪ್ಪ ನನಗೆ ಎದೆ ಉರಿತೈತೆ ಅಂದರು. ಆಮೇಲೆ ನಾನು ಇಸ್ಕೊಂಡು ತಿಂದ್ಬಿಟ್ಟು ಹಾಗೆ ಬರ್ತ್ಡೇ ಆಯಿತು. ಅವ್ರ ಅತ್ತೆಗಳು, ಅವ್ರ ಅಕ್ಕಂದರು, ಅವ್ರ ಮಾವಂದರು ಬರ್ತ್ಡೇ ಮುಗಿಸಿದ್ದು ಆಯಿತು. ಬರ್ತ್ಡೇ ಇಷ್ಟಕ್ಕೆ ಮುಗೀತು. ಸೊ ಹಾಗೆ ಅವರೇನೋ ಮಾತಾಡ್ತಾಯಿದ್ರು. ನನಗೆ ಮುದ್ದೆ ಮಾಡಬೇಕಾಗಿತ್ತು ಅಂತ ಹೇಳಿ ನಾನು ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದು ನಾನು ಇದು ಮಾಡ್ತಾಯಿದ್ದೆ. ಅಷ್ಟರೊಳಗಾಗಿ ಅವ್ರು ಬಂದರು. ಇನ್ನು ನಮ್ಮ ಚಿಕ್ಕ ಪಾಪು ಬಂದು ಅವಳ ಪಾಡ್ಗಳು ಯಾರೇನೇ ಮಾಡಿದ್ರು ಕೂಡ ಅವಳ ಪಾಡ್ಗಳು ಕುತ್ಕೊಂಡು ಅವಳ ಪಾಡ್ಗಳು ಬರ್ತ್ಡೇ ಮಾಡ್ಕೊತಾ ಇದ್ಲು. ನಾನು ಮನೆಗೆ ಬಂದು ಮುದ್ದೆಗಿಟ್ಟಿದ್ದೆ. ಮುದ್ದೆಗಿಟ್ಬಿಟ್ಟು ಮುದ್ದೆ ನೀರು ತೊಳಸಿ ಅಮ್ಮಗೆ ಊಟ ಕೊಟ್ಟು ಇರೋ ಪಾತ್ರೆ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಆಮೇಲೆ ಆಚೆ ಮೊಟ್ಟೆ ಗ್ರೇವಿ ಮಾಡಿದ್ನಲ್ಲ
ಆ ಗ್ರೇವಿನೆಲ್ಲ ಆಚೆ ಊಟ ತಿಂದು ಹೋಗಿ ಮಲಗಿದ್ದೇನೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕಿರೋವಂಥ ವೀಡಿಯೋಸ್ನ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಫುಲ್ಲು ವೀಡಿಯೋನ ನೋಡಿ. ಇದು ನನ್ನ ರಿಕ್ವೆಸ್ಟು ಕೂಡ ಹೌದು. ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ತೊಗೋಬೇಕು ಅಂತ ಇದ್ದೀರಾ 59 ರುಪೀಸ್ದು ಮೆಂಬರ್ಶಿಪ್ ಕೂಡ ತೊಗೋಬೋದು. ಅದರಲ್ಲಿ ಕೂಡ ನನಗೇನಾದರೂ ಸ್ವಲ್ಪ ಅರ್ನ್ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಮೆಂಬರ್ಶಿಪ್ ತೊಗೊಳೋರಿದ್ರೆ ಮೆಂಬರ್ಶಿಪ್ ತೊಗೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಮಗಳ ಸ್ಕೂಲ್ ಫೀಸ್ಗಾದರೂ ದುಡ್ಡಾಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ.